सर किडनी ट्रान्सप्लांटपर्यंत पेशंटची सिच्युएशन म्हणजे का होते नेमकी? म्हणजे ते किडनी वीक होते, हळूहळू वीक होते. बरं. कसं वीक होत जाते, त्रास वाढते, भूक लागेना, अशक्तपणा, उलटी, सूज, दम लागायचं, अंगाला खाज पडायचं, अच्छा. तसं आहे ते. त्या स्टेज ते एक बियॉन्ड मेडिसिन क्युअर करायचं लिमिटवर गेल्यानंतरच किडनी बसून घ्यायची स्टेज येते. आणि मग ही किडनी ट्रान्सप्लांट केल्यानंतर काही साईड इफेक्ट्स होतात आपल्याला? होय, किडनी रिजेक्शन नाही व्हायचं. लाईफ लॉंग ड्रग्स असतात. ड्रग्स एव्हरी मंथ डोस कमी होते पण बंद होत नाही. ते रिजेक्शन नाही करायचं गोळ्यानी कधी कधी थोडं शुगर वाढते, कधी कधी थोडं वेट वाढते आणि थोडं कोलेस्ट्रॉल वाढू शकते, पण ते मॅनेजेबल आहे. तुम्ही बघायला पाहिजे की मेन तिथून सर्वायवल ॲव्हरेज 15 वर्ष 18 वर्ष असते. हे मॅनेज करून चालतात. ते मोठी गोष्ट नाही आहे ॲक्च्युली. इफ यू सी कुठे किडनी फेलचे आजारी तिथे माणूस जगत नाही. किडनी बसवल्यानंतर 15-18 वर्ष चांगले जातात आणि मेडिसिन असतात आम्हाला ते त्याची साईड इफेक्ट्स काउंटर करायला. तसं नाही की कुठलेही साईड इफेक्ट्स आम्ही औषधावर आणि पत्त्यावर कंट्रोल करू शकत नाही, तसं नाही आहे. ते मायनर साईड इफेक्ट्स असतात. मेन काय त्यांची हेल्थ पूर्ण नॉर्मल होते. अच्छा. मग किडनी ट्रान्सप्लांट करण्याचं प्रोसिजर जे असतं ते किती दिवसाचं असतं आणि परत परत फॉलोअपला येण्याची गरज आहे का? एकदा ते डॉक्युमेंट्स तयार झाली, 1-2 आठवड्यात सगळं परमिशनची मीटिंग होतात. ऑपरेशन केल्यानंतर पेशंटला 3रा दिवस 4था दिवस चालवायला लागतात. 8वा दिवस ते 9वा दिवस आम्ही डिस्चार्ज करतात. पहिला महिना आठवड्याला 2-2 द्यायला पाहिजे, दुसरा महिना आठवड्याला 1-1, नंतर 3रा महिना 15 दिवसाला 1, 6 महिन्यानंतर 1-1 महिन्याने येऊ शकतात. अच्छा. आणखीन एक कॉलर जॉईन झालेत सर. हॅलो. ಹಲೋ. हां, नमस्कार. आपलं नाव? ನನ್ನ ಹೆಸರು ಪ್ರಕಾಶ್ ಅಂತ. ಓಕೆ ಡಾಕ್ಟರ್ ಸರ್ ನಮಸ್ಕಾರ. ನಮಸ್ಕಾರ ರೀ. ಸರ್ ನನಗೆ 3 years ಬ್ಯಾಕ್ ಮುಂಚೆ ಒಂದು ಬ್ಲಡರ್ ಅಲ್ಲಿ ಸ್ಟೋನ್ಸ್ ಬಂದಿದೆ ಸರ್. ಹಾಂ ಹಾಂ ಹೇಳಿ. ಹಲೋ. ಹಾಂ ಹೇಳಿ. ಹಾ ಸರ್, ಅದು ಅದು ಅವಾಗ ನಾನು ತಕ್ಕೊಂಡೆ ಅದನ್ನ. ಆಕ್ಚುಲಿ ಅದು ಸ್ವಲ್ಪ ಶಾರ್ಟ್ ಮಾಡಿ ತೆಗೆದ್ರು. ಹಾಂ ಆಮೇಲೆ ನಾನು ಮುಂಚೆಯಿಂದ ಆಕ್ಚುಲಿ ಕರೆಕ್ಟ್ ಆಗಿ ಊಟ ತಿಂಡಿ ಎಲ್ಲ ಮಾಡ್ತಿದ್ದೆ. ಆದ್ರೂ ನನಗೆ ಆಗಿತ್ತು ಅವಾಗ 3 years ಬ್ಯಾಕ್ ಆಗಿದ್ದು ಗೊತ್ತಾಯ್ತು. ಆಮೇಲೆ ನಾನು ಎವ್ರಿ ಇಯರ್ ನಾನು ಚೆಕ್ ಮಾಡ್ತಾ ಇದ್ದೇನೆ ಆಗಿದೆ ಇಲ್ಲ ಅಂತ. ಕರೆಕ್ಟ್, ವೆರಿ ಕರೆಕ್ಟ್. ಓಕೆ, ದೆನ್ ಅದರಲ್ಲಿ ಒಂದು ಸ್ವಲ್ಪ ಸಣ್ಣ ಸಣ್ಣದು ನನಗೆ ಕಂಡು ಬರ್ತಾ ಇದೆ ಸರ್. ಕಿಡ್ನಿದಲ್ಲಿ ಕಿಡ್ನಿ ಬ್ಯಾಡರಲ್ಲಿ ಇಲ್ಲ ಸರ್, ಕಿಡ್ನಿಯಲ್ಲಿ ಸರ್. ಕಿಡ್ನಿಯಲ್ಲಿ ಅದೇ ಸೈಜ್ 6 ಮಿಲಿಮೀಟರ್ ಮೇಲಿದ್ರೆ ನೀವು ESWL ಪ್ರೊಸೀಜರ್ ಮಾಡ್ಕೋಬೇಕು. 6 to 7 ಮಿಲಿಮೀಟರ್, 6 to 7 ಮಿಲಿಮೀಟರ್ ತಳಗಿದ್ರೆ ಏನು ಔಷಧ ಬೇಡ. ಫಾಲೋಅಪ್ಪಲ್ಲಿ ಫಾಲೋಅಪ್ ಮಾಡ್ತಾ ಇರಬೇಕು. ಹಾ ಸರ್. ಸರ್ ಅವರಂತಂದ್ರು ನಂದು ಬಿಲೋ 5 ಇದೆ ಸರ್ ಅದು. ಹಾ ಏನು ಮಾಡೋದಿಲ್ಲ. ಸರ್ ಅಂತಂದ್ರು ಇದಕ್ಕೇನು ನೀವು ಮಾಡೋದು ಬೇಡ, ಜಸ್ಟ್ ಈಗ ಹೇಗೆ ರೀತಿ ಇದೀರಾ ಅದೇ ರೀತಿ ಇರ್ರಿ. ಅದೇ ಆಮೇಲೆ ನಿಮ್ಗೆ ಡೈಟ್ ಹೋಗು ಏನು ಬೇಡ. ಈಗ 3 years ಇಂದ ಏನ್ ಮೇಂಟೈನ್ ಮಾಡ್ತಾ ಇದ್ರಿ ಮೇಂಟೈನ್ ಮಾಡಿದ್ರೆ ತಂದ್ರು ಅವ್ರು. ಹೌದ್ರಿ. ಆಮೇಲೆ ಸರ್ ಆಕ್ಚುಲಿ ಏನಾಯ್ತು, ಒಂದ್ ಸ್ವಲ್ಪ ವಾಟರ್ ಇಂಟೇಕ್ ಹೆಚ್ಚಾಗ್ತಿತ್ತು. ನಂದು ವಾಟರ್ ಇಂಟೇಕ್ ಸ್ವಲ್ಪ ಕಮ್ಮಿ ಮಾಡಿದೆ ಆಮೇಲೆ ನಾನು. ಯಾಕೆ ಕಮ್ಮಿ ಮಾಡಿದಂದ್ರೆ ಯೂರಿನ್ ಹೋಗುವಾಗ ನನಗೆ ಒಂದ್ ಸ್ವಲ್ಪ ಉರಿ ಬರ್ತಿತ್ತು ಸರ್. ಅದು ಉರಿ ಬರ್ತಿತ್ತು. ಅವಾಗ ಸರ್ ಅಂತಂದ್ರು ಇಲ್ಲ, ಮೇಲೆ ನೀವು ಯೂರಿನ್ ಪಾಸ್ ಮಾಡಿದ್ರು ಆ ರೀತಿ ಆಗ್ತದೆ. ಒಂದ್ ಸ್ವಲ್ಪ ಆಕ್ಚುಲಿ ನೀವು ಮುಂಚೆ ಅಂದ್ರಲ್ಲ ಯಾವಾಗ ಬಾಯಾಗ ಹಾಕಿದ್ರೆ ಅವಾಗ ಅಷ್ಟೇ ನೀರು ಕುಡಿರ ಅಂತ. ಸೊ ಅದನ್ನ ನನಗೊಂದ್ ಸ್ವಲ್ಪ ಹೆಲ್ಪ್ ಆಯ್ತು ಸರ್. ಸರ್ ಮತ್ತೊಂದು ವಿಷಯ, ನಾನು ಮುಂಚೆನೂ ಆಕ್ಚುಲಿ ಡ್ರಿಂಕ್ ಮಾಡ್ತಿದ್ದೆ. ಆ ವೆಕೇಶನ್ ವೀಕ್ಸ್ 2 times. ಸೊ ಇವಾಗೂನು ಮಾಡ್ತೇನೆ, ಆದ್ರೆ ಇನ್ನೋವರೆಗೂ ಏನಾಗಿಲ್ಲ. ಅದು ನನಗೆ ಏನಾದ್ರು ಇನ್ ಫ್ಯೂಚರ್ ಒಳಗ ಇದಾಗಬಹುದಾ ನನಗೆ? ಇಲ್ಲ ಅಷ್ಟು ಡೈರೆಕ್ಟ್ ರಿಲೇಷನ್ ಇಲ್ಲ ನಿಮ್ಮ ಡ್ರಿಂಕ್ಸಿಗೆ ಮತ್ತು ಕಿಡ್ನಿಗೆ ಡೈರೆಕ್ಟ್ ರಿಲೇಷನ್ ಇಲ್ಲ. ಬಟ್ ಅದು ಆದ್ರೂ ಚಲೋ ಅಲ್ಲ, ಕಿಡ್ನಿಗೆ ಚಲೋ ಅಲ್ಲ, ಲಿವರ್ಗೆ ಚಲೋ ಅಲ್ಲ, BP ಹೈ ಆಗುತ್ತೆ. ಡೈರೆಕ್ಟ್ ರಿಲೇಷನ್ ಇಲ್ಲ. ಹೌದಾ ಸರ್? ಅಂತಂದ್ರೆ ಮುಂಚೆಯಿಂದೂ ಅಷ್ಟೇ ಮಾಡ್ತೀನಿ, ಈಗ ಅದು ಅಷ್ಟೇ ಮಾಡ್ತೀನಿ. ಆಕ್ಚುಲಿ ನಾನು ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಇದು ವಿಚಾರ ಮಾಡಿ ಮಾಡ್ತಿದ್ದೇನೆ. ಆದ್ರೂ ಒಂದ್ ಸ್ವಲ್ಪ ಯಾವಾಗಾದ್ರೂ ಬ್ಯಾಕ್ ಪೇನ್ ಬಂತಂದ್ರೆ ಭಯ ಬರ್ತದೆ ಕಿ ಇನ್ನು ಕಿಡ್ನಿ ನುಸ್ತಾ ಇದೇನೆ ಇವತ್ತು ಸರ್ ಅಂತಂದ್ರೆ ನೀ ಮೇಲೆ ಬರ್ಲಿಕ್ಕೂ ಹೋಗಬೇಡ. ಆಕ್ಚುಲಿ ಸ್ಟ್ರೆಸ್ ಇಂದ ಬರ್ಬೋದು, ಬ್ಯಾಕ್ ಪೇನ್ ಇಂದ ಬರ್ಬೋದು, ಅಥವಾ ಕಾರ್ ಡ್ರೈವಿಂಗ್ ಇಂದ ಬರ್ಬೋದು. ಮೇಲೆ ಇದು ಬಂದ್ರೆ ನಿನಗೆ ಆಕ್ಚುಲಿ ಮಾನಸಿಕವಾಗಿ ನೀನು ಆಕ್ಚುಲಿ ಅಂತ ಓದ್ತಿದ್ಯಾ ನಂಗೆ ಸರ್ ಅಂತಂದ್ರೆ ನಮ್ಗೆ ಅದೇ ಅನಿಸ್ತಾ ಇದೆ. ನೀವು ಓವರ್ ಥಿಂಕ್ ಮಾಡಕತ್ತೀರಿ. ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನ್ ಸರಿ ಇದ್ರೆ ಏನೂ ವಿಚಾರ ಮಾಡ್ಬೇಕಂತಿಲ್ಲ. ಓಕೆ ಸರ್. ಅದು ಸ್ಕ್ಯಾನ್ ಮಾಡಿದ್ಮೇಲೆ ನೀವು ಹಿಂಗೆ ಹೇಳ್ತೀವಿ, ಸ್ಕ್ಯಾನ್ ಮಾಡಾದ್ಮೇಲೆ ನಾವು ಹಿಂಗೆ ಹೇಳೋಂಗಿಲ್ಲ. ಹೌದಾ ಸರ್? ಓಕೆ ಸರ್. ಸ್ಕ್ಯಾನ್ ನಾನು ಇವಾಗ 3 months ಬ್ಯಾಕ್ ಮಾಡಿದೆ ಸರ್. ಅದು ಅದೇ ರೀತಿ ಇದೆ ಸರ್. ಕೆಲವೊಂದು 3 ಇದೆ, ಕೆಲವೊಂದು 5 ಇದೆ. ಎವ್ರಿ 6 months ಫಾಲೋ ಅಪ್ ಮಾಡ್ರಿ. ಎವ್ರಿ 6 months ಸರ್. ಓಕೆ ಸರ್. ಸರ್ ನಾನು ನಿಮಗೆ ಭೇಟಿ ಆಗ್ಬೇಕಂದ್ರೆ ಎಲ್ಲಿ ಭೇಟಿ ಆಗ್ಬೇಕು ಸರ್? ಇಲ್ಲ, ಇದಕ್ಕೆ ಯೂರಾಲಜಿಸ್ಟ್, ಇದಕ್ಕೆ ನಾವು ಸ್ಪೆಷಲಿಸ್ಟ್ ಅಲ್ಲ. ನಿಮ್ಮ ಕ್ರಿಯಾಟಿನಿನ್ ನಾರ್ಮಲ್ ಇದ್ರೆ ನಾವು ಸ್ಪೆಷಲಿಸ್ಟ್ ಅಲ್ಲ, ಯೂರಾಲಜಿಸ್ಟ್ ಅಂತ ಹೇಳಿ ಅವ್ರ ಫೀಲ್ಡ್ ರೀ ಇದು. ಕಿಡ್ನಿ ವೀಕ್ ಆದಾಗ ಮಾತ್ರ ನಾವು. ಹೌದಾ ಸರ್?
ಅಚ್ಚಾ, ಇದು ನಾನು ಯೂರಾಲಜಿಸ್ಟ್ ಸಂಬಂಧಪಟ್ಟಿದ್ದು ಸರ್. ಹೌದ್ರಿ ಹೌದ್ರಿ ಹಾ ಸರ್, ಅವ್ರಿಗೆ ತೋರಿಸ್ತಾ ಇದೆ ಬಿಡಿ ಸರ್. ಹೌದು ಎಸ್ ಸರ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ಉತ್ತಮವಾದ ಪ್ರಶ್ನೆ ಪ್ರಕಾಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ತಾವು ಕೂಡ ಭಾಗವಹಿಸಬಹುದು. 9019904904 ಬಹಳ ಉತ್ತಮವಾದ ಒಂದು ನೇರ ಫೋನ್ ಇನ್ ಕಾರ್ಯಕ್ರಮವಿದು. KLE ಹೆಲ್ತ್ ಕಾರ್ಡ್ ನಿಮಗೆ ಒಂದು ಅವಕಾಶ ವೈದ್ಯರೊಂದಿಗೆ ಮಾತನಾಡೋದು. ಸೊ ಸ್ನೇಹಿತರೆ, ವಿಷಯ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಮನೀಶ್ ಅವರೇ,